ನಮಸ್ಕಾರ. ಸಮಾಜ ವಿಜ್ಞಾನ ಕೆಲವರಿಗೆ ಬೋರ್ ಹೊಡೆಸೋ ಸಬ್ಜೆಕ್ಟ್. ಆದರೆ ಇದೇ ಸಬ್ಜೆಕ್ಟನ್ನು ವಿದ್ಯಾರ್ಥಿಗಳು ತುಂಬಾನೇ ಇಷ್ಟಪಡುವಾಗೆ, ದಿನವೂ ಚರ್ಚೆ ಮಾಡುವ ಹಾಗೆ, ಮತ್ತೆಂದು ಮರೆಯದ ಹಾಗೆ ಮಾಡೋದು ಹೇಗೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರವನ್ನು ನಾವೆಲ್ಲರೂ ಒಟ್ಟಿಗೆ ಹುಡುಕೋಣ. ಹೌದು, ಬಹುಶಃ ಪ್ರತಿಯೊಬ್ಬ ಸಮಾಜ ವಿಜ್ಞಾನ ಶಿಕ್ಷಕರ ಮನಸ್ಸಲ್ಲೂ ಬರುವ ಪ್ರಶ್ನೆ ಇದು. ಈ ಸಬ್ಜೆಕ್ಟ್ ಕೇವಲ ಪಠ್ಯಪುಸ್ತಕದ ಪಾಠವಾಗಿ ಉಳಿಬಾರದು, ಅದು ವಿದ್ಯಾರ್ಥಿಗಳ ದಿನದ ಒಂದು ಮುಖ್ಯ ಚರ್ಚೆಯಾಗಬೇಕು. ಮುಂದಿನ ಕೆಲವೇ ನಿಮಿಷಗಳಲ್ಲಿ ಇದನ್ನು ಸಾಧಿಸಲು ಕೆಲವು ಸರಳ ಆದರೆ ತುಂಬಾನೇ ಪರಿಣಾಮಕಾರಿಯಾದ ತಂತ್ರಗಳನ್ನು ನೋಡೋಣ. ಸರಿ, ನಮ್ಮ ಇವತ್ತಿನ ಚರ್ಚೆಯ ದಾರಿ ಹೀಗಿದೆ. ಮೊದಲು ವಿದ್ಯಾರ್ಥಿಗಳ ಗಮನ ಸೆಳೆಯಲು ಬೇಕಾದ ಕೆಲವು ಮೂಲಭೂತ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಭೂಗೋಳ, ಇತಿಹಾಸ, ಪೌರನೀತಿ ಮತ್ತು ಅರ್ಥಶಾಸ್ತ್ರ, ಈ ಪ್ರತಿಯೊಂದು ವಿಷಯಕ್ಕೂ ನಿರ್ದಿಷ್ಟವಾದ, ತರಗತಿಯಲ್ಲಿ ತಕ್ಷಣ ಬಳಸಬಹುದಾದ ತಂತ್ರಗಳನ್ನು ಒಂದೊಂದಾಗಿ ನೋಡೋಣ. ಕೊನೆಗೆ ಇದೆಲ್ಲದರ ಸಾರಾಂಶ ಏನು ಅಂತ ತಿಳಿದುಕೊಳ್ಳೋಣ. ನೋಡಿ, ಯಾವುದೇ ಒಂದು ದೊಡ್ಡ ಕಟ್ಟಡ ಕಟ್ಟೋ ಮುಂಚೆ ಅದರ ಅಡಿಪಾಯ ಗಟ್ಟಿಯಾಗಿರ್ಬೇಕಲ್ವಾ? ಹಾಗೇನೆ ಯಾವುದೇ ಪಾಠವನ್ನ ಶುರು ಮಾಡೋ ಮುಂಚೆ ನಾವೊಂದು ಗಟ್ಟಿ ಅಡಿಪಾಯ ಹಾಕಬೇಕು. ಈ ವಿಭಾಗದಲ್ಲಿ ಸಮಾಜ ವಿಜ್ಞಾನದ ಯಾವುದೇ ಪಾಠವನ್ನ ಆಸಕ್ತಿದಾಯಕವಾಗಿಸಲು ಬೇಕಾದ ಕೆಲವು ಸಾರ್ವತ್ರಿಕ ತಂತ್ರಗಳ ಬಗ್ಗೆ ಮಾತಾಡೋಣ. ಒಂದು ಪರಿಣಾಮಕಾರಿ ಪಾಠ ಅಂದ್ರೆ ಅದರಲ್ಲಿ ಈ 4 ಅಂಶಗಳು ಇರಲೇಬೇಕು. ಮೊದಲನೇದು, ಪಾಠವನ್ನ ವಿದ್ಯಾರ್ಥಿಗಳ ನಿಜ ಜೀವನಕ್ಕೆ ಜೋಡಿಸೋದು. ಎರಡನೇದು, ಬರೀ ಪುಸ್ತಕ ಅಷ್ಟೇ ಅಲ್ಲ, ಬೇರೆ ಬೇರೆ ಬೋಧನಾ ಸಾಧನಗಳನ್ನು ಬಳಸೋದು. ಮೂರನೇದು, ತರಗತಿಯಲ್ಲಿ ಮಕ್ಕಳು ಮುಕ್ತವಾಗಿ ಚರ್ಚೆ ಮಾಡಲು ಅವಕಾಶ ಮಾಡಿಕೊಡೋದು. ಮತ್ತು ಕೊನೆಯದಾಗಿ, ಜ್ಞಾನವನ್ನ ತರಗತಿಯ ಹೊರಗೂ ತೆಗೆದುಕೊಂಡು ಹೋಗೋದು. ಇವು ಕೇವಲ ಹಂತಗಳಲ್ಲ, ಇವು ನಮ್ಮ ತರಗತಿಯ 4 ಗಟ್ಟಿ ಕಂಬಗಳು. ಇಲ್ಲಿ ಅತಿ ಮುಖ್ಯವಾದ ಅಂಶವೇರಿದು. ಉದಾಹರಣೆಗೆ, ಬೇಡಿಕೆ ಮತ್ತು ಪೂರೈಕೆ ಅನ್ನೋ ಕಾನ್ಸೆಪ್ಟನ್ನ ಬೋರ್ಡ್ ಮೇಲೆ ಬರೆದು ವಿವರಿಸೋದಕ್ಕೂ, ನಮ್ಮೂರಿನ ಸಂತೆಯಲ್ಲಿ ಟೊಮೆಟೊ ರೇಟ್ ಯಾಕೆ ಹಬ್ಬದ ಸಮಯದಲ್ಲಿ ಜಾಸ್ತಿಯಾಗುತ್ತೆ ಅಂತ ಕೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಆಗ ಕಷ್ಟಕರ ಪರಿಕಲ್ಪನೆಗಳು ಕೂಡ ವಿದ್ಯಾರ್ಥಿಗರಿಗೆ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣಿಸ್ತವೆ. ಸರಿ, ಆ ಮೂಲ ತತ್ವಗಳನ್ನ ಮನಸ್ಸಲ್ಲಿಟ್ಕೊಂಡು ಈಗ ನಾವು ಭೂಗೋಳ ವಿಷಯಕ್ಕೆ ಬರೋಣ. ನಕ್ಷೆಗಳು ಮತ್ತು ಸ್ಥಳಗಳನ್ನ ಕೇವಲ ನೆನ್ಪಿಟ್ಕೊಳ್ಳೋ ವಿಷಯ ಮಾಡದೆ ಅದನ್ನ ಒಂದು ರೋಮಾಂಚಕ ಅನ್ವೇಷಣೆಯಾಗಿ ಬದಲಿಸೋದು ಹೇಗೆ, ಅದಕ್ಕೆ ಜೀವ ತುಂಬೋದು ಹೇಗೆ? ಇವು ಬರೀ ಪರೀಕ್ಷೆಗೆ ಬೇಕಾದ ಸ್ಕಿಲ್ಸ್ ಅಂತ ಅನ್ಕೋಬೇಡಿ. ನಕ್ಷೆ ಓದೋಕೆ ಗೊತ್ತಿದ್ರೆ ಇಡೀ ಜಗತ್ತನ್ನೇ ಅರ್ಥ ಮಾಡ್ಕೊಳ್ಬೋದು. ನಮ್ಮ ಸ್ಥಳೀಯ ಹಬ್ಬಕ್ಕೂ ಮಳೆಗಾಲಕ್ಕೂ ಏನ್ ಸಂಬಂಧ ಅಂತ ಗೊತ್ತಾದಾಗ ನಮ್ಮ ಸಂಸ್ಕೃತಿ ಮತ್ತು ಪರಿಸರದ ನಡುವಿನ ಅದ್ಭುತ ಸಂಪರ್ಕ ಗೊತ್ತಾಗುತ್ತೆ. ಇದು ಬರೀ ಜ್ಞಾನ ಅಲ್ಲ, ಇದು ಪ್ರಾಯೋಗಿಕ ತಿಳುವಳಿಕೆ. ಪಠ್ಯಪುಸ್ತಕಗಳು ನಮ್ಮ ಅಡಿಪಾಯ, ನಿಜ. ಆದರೆ ನಾವು ಅಲ್ಲೇ ನಿಲ್ಬೇಕಾಗಿಲ್ಲಲ್ವಾ? ಇವತ್ತಿನ ಡಿಜಿಟಲ್ ಯುಗದಲ್ಲಿ ಟೆಕ್ನಾಲಜಿಯನ್ನು ಬಳಸಿಕೊಂಡು ಕಲಿಕೆಯನ್ನ ಇನ್ನಷ್ಟು ಮಜಾವಾಗಿ ಮತ್ತು ಆಳವಾಗಿ ಮಾಡಬಹುದು. ಒಂದು ಕ್ಷಣ ಯೋಚನೆ ಮಾಡಿ, ಕ್ಲಾಸಲ್ಲಿ ಭೌತಿಕ ಗ್ಲೋಬ್ ಜೊತೆಗೆ ಗೂಗಲ್ ಅರ್ತ್ ಬಳಸಿದ್ರೆ ಏನಾಗ್ಬೋದು? ವಿದ್ಯಾರ್ಥಿಗಳು ಹಿಮಾಲಯ ಹೆಂಗಿದೆಯಂತ ನೋಡೋದು ಮಾತ್ರ ಅಲ್ಲ, ಅದರ ಮೇಲೆ ಹಕ್ಕಿಯಂತೆ ಹಾರಾಡಿದ ಹಾಗೆ ವರ್ಚುವಲ್ ಆಗಿ ಅನುಭವಿಸ್ಬೋದು. ಇದು ಕಲಿಯೋದಲ್ಲ, ಅನುಭವಿಸೋದು. ಈಗ ಇತಿಹಾಸದ ಕಡೆ ಹೋಗೋಣ. ಇಲ್ಲಿ ನಮ್ಮ ಗುರಿ ಮಕ್ಕಳನ್ನ ಕೇವಲ ದಿನಾಂಕಗಳನ್ನು ನೆನ್ಪಿಟ್ಕೊಳ್ಳೋ ಮಷಿನ್ಗಳನ್ನಾಗಿ ಮಾಡೋದಲ್ಲ, ಬದಲಿಗೆ ಅವರನ್ನ ಪುಟಾಣಿ ಡಿಟೆಕ್ಟಿವ್ಸ್ ಥರ ಮಾಡೋದು. ಅವರೇ ಸಾಕ್ಷಿಗಳನ್ನು ಹುಡುಕ್ಬೇಕು, ಪ್ರಶ್ನೆಗಳನ್ನು ಕೇಳಬೇಕು ಮತ್ತು ಗತಕಾಲದ ಕಥೆಯನ್ನ ತಾವೇ ಕಟ್ಟಬೇಕು. ಇತಿಹಾಸವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಕಾಲಾನುಕ್ರಮದ ಜ್ಞಾನ ತುಂಬಾ ಮುಖ್ಯ. ಇಂಥ ಟೈಮ್ಲೈನ್ಗಳು ಸುಮ್ಮನೆ ಘಟನೆಗಳ ಲಿಸ್ಟ್ ಅಲ್ಲ, ಅವು ಕಾರಣ ಮತ್ತು ಪರಿಣಾಮ ಏನು ಅನ್ನೋದನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸ್ತವೆ. ಒಂದು ಘಟನೆ ಇನ್ನೊಂದಕ್ಕೆ ಹೇಗೆ ದಾರಿ ಮಾಡಿಕೊಟ್ಟಿತು ಅನ್ನೋದನ್ನ ವಿದ್ಯಾರ್ಥಿಗಳು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ನೋಡಿ, ನಾವು ಮಾತಾಡ್ತಿರೋ ತಂತ್ರಗಳೆಲ್ಲ ಬರೀ ಥಿಯರಿ ಅಲ್ಲ. 6ನೇ ಕ್ಲಾಸ್ ಪಠ್ಯಪುಸ್ತಕದ ಈ ಅಧ್ಯಾಯಗಳಿಗೆ ಇವನ್ನ ನೇರವಾಗಿ ಅನ್ವಯಿಸಬಹುದು. ಐತಿಹಾಸಿಕ ದಾಖಲೆಗಳನ್ನ ವಿಶ್ಲೇಷಣೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಹೇಳಿದಾಗ ಅವರು ಕೇವಲ ಓದುವುದಿಲ್ಲ, ಬದಲಾಗಿ ನಿಜವಾದ ಇತಿಹಾಸಕಾರರಂತೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಇದಕ್ಕಿಂತ ಉತ್ತಮ ಕಲಿಕೆ ಇನ್ನೇನಿದೆ ಹೇಳಿ? ಸರಿ, ಈಗ ನಮ್ಮ ಅಂತಿಮ ವಿಭಾಗಕ್ಕೆ ಬರೋಣ. ಪೌರನೀತಿ ಮತ್ತು ಅರ್ಥಶಾಸ್ತ್ರ. ಇವು ಪುಸ್ತಕದ ಪಾಠಗಳಿಗಿಂತ ಹೆಚ್ಚಾಗಿ ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಬದುಕಲು ಬೇಕಾದ ಪಾಠಗಳು. ಗ್ರಾಮ ಪಂಚಾಯತ್, ಮುನಿಸಿಪಲ್ ಕಾರ್ಪೊರೇಷನ್, ಈ ಹೆಸರುಗಳು ಕೆಲವೊಮ್ಮೆ ಕನ್ಫ್ಯೂಸ್ ಮಾಡಬಹುದು. ಆದರೆ ಹೀಗೆ ಅಕ್ಕಪಕ್ಕ ಇಟ್ಟು ಹೋಲಿಕೆ ಮಾಡಿದಾಗ ಹಳ್ಳಿ ಮತ್ತು ನಗರದ ಸ್ಥಳೀಯ ಸರ್ಕಾರಗಳ ನಡುವಿನ ವ್ಯತ್ಯಾಸ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ನೋಡಿ. ಇದರಿಂದ ವಿದ್ಯಾರ್ಥಿಗಳು ತಮ್ಮದೇ ಊರಿನ ಆಡಳಿತ ವ್ಯವಸ್ಥೆಯನ್ನ ಸುಲಭವಾಗಿ ಗುರುತಿಸಬಹುದು. ಚುನಾವಣೆ ಪ್ರಕ್ರಿಯೆ ಬಗ್ಗೆ ಪಾಠ ಮಾಡೋದು ಹೇಗೆ? ಎಲ್ಲಕ್ಕಿಂತ ಉತ್ತಮ ದಾರಿ ಅಂದ್ರೆ ಕ್ಲಾಸ್ನಲ್ಲೇ ಒಂದು ಪುಟ್ಟ ಚುನಾವಣೆ ನಡೆಸ್ಬಿಡೋದು. ವಿದ್ಯಾರ್ಥಿಗಳೇ ಕ್ಯಾಂಡಿಡೇಟ್ ಆಗಿ, ವೋಟರ್ ಆಗಿ ಪಾತ್ರವಹಿಸಿದಾಗ ಪ್ರಜಾಪ್ರಭುತ್ವ ಅನ್ನೋದು ಬರೀ ಪುಸ್ತಕದ ಪದವಾಗಿ ಉಳಿಯಲ್ಲ, ಅದೊಂದು ಜೀವಂತ ಅನುಭವ ಆಗುತ್ತೆ. ನಾವು ಪ್ರತಿದಿನ ಬಳಸೋ ವಸ್ತು ಅಂದ್ರೆ ಒಂದು ಹಾಲಿನ ಪ್ಯಾಕೆಟ್ ಅಥವಾ ಒಂದು ನೋಟ್ಬುಕ್,
ಅದು ನಮ್ಮ ಕೈ ಸೇರೋಕೆ ಎಷ್ಟು ದೊಡ್ಡ ಪಯಣ ಮಾಡಿರುತ್ತೆ ಗೊತ್ತಾ? ಈ ಫ್ಲೋಚಾರ್ಟ್ ಅದನ್ನ ತುಂಬಾ ಸರಳವಾಗಿ ತೋರಿಸುತ್ತೆ. ಉತ್ಪಾದನೆಯಿಂದ ಹಿಡಿದು ಪ್ಯಾಕೇಜಿಂಗ್, ಮಾರುಕಟ್ಟೆ ಮತ್ತು ಕೊನೆಗೆ ಗ್ರಾಹಕರನ್ನ ತಲುಪುವವರೆಗಿನ ಆರ್ಥಿಕ ಸರಪಳಿಯನ್ನ ವಿದ್ಯಾರ್ಥಿಗಳು ಇಲ್ಲಿ ದೃಶ್ಯ ರೂಪದಲ್ಲಿ ಕಲಿತಾರೆ. ನಾವು ಇಲ್ಲಿಯವರೆಗೆ ಹಲವು ತಂತ್ರಗಳು ಮತ್ತು ಆಲೋಚನೆಗಳನ್ನ ನೋಡಿದ್ದೇವೆ. ಈಗ ಇದೆಲ್ಲದರ ಹಿಂದಿರುವ ಒಂದು ಮುಖ್ಯ ಸಂದೇಶವೇನು ಅನ್ನೋದನ್ನ ಒಟ್ಟಿಗೆ ಸೇರಿಸಿ ನೋಡೋಣ. ನಿಮ್ಮ ಬೋಧನೆಯಲ್ಲಿ ಒಂದು ಹೊಸ ಬದಲಾವಣೆ ತರಲು ಬೇಕಾದ ನೀಲನಕ್ಷೆ ಇದು. ಕೊನೆಯಲ್ಲಿ ನಮ್ಮೆಲ್ಲರ ಗುರಿ ಒಂದೇ. ವಿದ್ಯಾರ್ಥಿಗಳು ಕೇವಲ ಮಾಹಿತಿಯನ್ನು ಕೇಳಿ ಸುಮ್ಮನೆ ಸ್ವೀಕರಿಸುವವರಾಗಬಾರದು. ಬದಲಾಗಿ ಅವರು ಜ್ಞಾನವನ್ನು ನಿರ್ಮಿಸುವ ಪ್ರಕ್ರಿಯೆಯಲ್ಲಿ ಸಕ್ರಿಯ ಪಾಲುದಾರರಾಗಬೇಕು. ತರಗತಿ ನಿಜವಾಗಿಯೂ ಅವರದ್ದಾಗಬೇಕು. ಈ ನಮ್ಮ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಇಂದು ನಾವು ಮಾತಾಡಿದ ಈ ತಂತ್ರಗಳನ್ನ ನಿಮ್ಮ ತರಗತಿಯಲ್ಲಿ ಅಳವಡಿಸಿಕೊಂಡ್ರೆ ನಾಳೆ ನಿಮ್ಮ ವಿದ್ಯಾರ್ಥಿಗಳು ಯಾವ ಹೊಸ ಕುತೂಹಲಕಾರಿ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡಬಹುದು? ಆ ಕುತೂಹಲವೇ ನಮ್ಮ ಯಶಸ್ಸು ಅಲ್ವಾ? ಧನ್ಯವಾದಗಳು.